ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಇವಾಗ ಆಲ್ರೆಡಿ ಪ್ರೀವಿಯಸ್ ವಿಡಿಯೋ ನೋಡಿರೋರ್ಗೆ ಗೊತ್ತಿರುತ್ತೆ. ಈ ಒಂದು ಕೋರ್ಸು ಫ್ರೀ ಆಗಿ ಕನ್ನಡದಲ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಆಗಿರುತ್ತೆ. ಇವತ್ತು ಡೇ 9 ಕ್ಲಾಸ್ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನು ಹಳಬ್ರಿಗೆ ನಮ್ ಚಾನಲ್ ಯಾರೆಲ್ಲ ನೋಡಿದೀರಾ ಮತ್ತೆ ಪ್ರೀವಿಯಸ್ ವಿಡಿಯೋಸ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ ರೆಗ್ಯುಲರ್ ಆಗಿ, ಅವರಿಗಂತೂ ಗೊತ್ತೇ ಇರುತ್ತೆ, ನಾನೇನ್ ಹೇಳೋದ್ ಬೇಕಿಲ್ಲ. ಇದು ಕನ್ನಡದಲ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಆಗಿರುತ್ತೆ. ಇವತ್ತು ಡೇ 9 ಆಗಿರುತ್ತೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಅಲ್ಲಿ ಡೇ 9 ಇವತ್ತು ನಾವು ಮಾಡ್ತಾ ಇದೀವಿ. ಇನ್ನ ಪ್ರೀವಿಯಸ್ ವಿಡಿಯೋಸ್ ನ ಯಾರೆಲ್ಲ ನೋಡಿಲ್ಲ, ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಎಲ್ಲರೂ ಕೂಡ ಪ್ರೀವಿಯಸ್ ವಿಡಿಯೋಸ್ ನ ಕೂಡ ನೋಡಿ. ಅವಾಗ ನಿಮಗೆ ಡೇ ಬೈ ಡೇ ನೋಡ್ತಾ 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 ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಡೇ ಬೈ ಡೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಸ್ ವಿಡಿಯೋಸ್ ನ ಹಾಕಿದೀನಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ರು ಕೂಡ ಪ್ರೀವಿಯಸ್ ವಿಡಿಯೋಸ್ ನ ಕೂಡ ನೋಡಿ. ಇದು ಡೇ 9 ವಿಡಿಯೋ ಆಗಿರುತ್ತೆ. ಇನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ, ಫೌಂಡೇಶನ್ ಹೇಗೆ ಚೂಸ್ ಮಾಡೋದು, ಫೌಂಡೇಶನ್ ಮಿಕ್ಸ್ ಅಂಡ್ ಮ್ಯಾಚ್ ಹೇಗೆ, ಮತ್ತೆ ಯಾವ ಫೌಂಡೇಶನ್ ನ ಯಾವ ಫೌಂಡೇಶನ್ ಜೊತೆ ನಾವು ಬೆರೆಸ್ಬೋದು, ಮತ್ತೆ ಟೈಪ್ಸ್ ಆಫ್ ಫೌಂಡೇಶನ್ಸ್ ಬಗ್ಗೆ ಎಲ್ಲ ನಾವು ಬ್ರೀಫ್ ಆಗಿ ತಿಳ್ಕೊಂಡಿದೀವಿ. ಇನ್ನು ಎಲ್ರು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ. ಮತ್ತೆ ಎಲ್ರು ಕೂಡ ಪಾಸಿಟಿವ್ ಆಗಿ ಕಮೆಂಟ್ಸ್ ಹಾಕ್ತಿದ್ದೀರಾ. ಆ ಕಮೆಂಟ್ಸ್ ನೋಡಿದ್ರು ಕೂಡ ನನಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಎಲ್ರಿಗೂ ಯೂಸ್ಫುಲ್ ಆಗ್ತಿದೆ ಅಂತ ಎಲ್ಲಾರು ಕೂಡ ನೀವು ಕಮೆಂಟ್ ಹಾಕ್ತಿದ್ದೀರಾ. ಸೊ ಅದನ್ನ ನೋಡಿದ್ರೆ ನನಗೂ ಕೂಡ ಖುಷಿ ಆಗ್ತಿದೆ. ಯಾಕಂತ ಅಂದ್ರೆ ಈಗ ನಾವ್ ಏನಾದ್ರೂ ಒಂದು ವರ್ಕ್ ಮಾಡುವಾಗ ಯಾರಾದ್ರೂ ಅಪ್ರಿಶಿಯೇಟ್ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗತ್ತೆ. ಮತ್ತೆ ಆ ವರ್ಕ್ ನ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಹುಮ್ಮಸ್ ಬರುತ್ತೆ ಅಲ್ವಾ. ಸೊ ಅದೇ ರೀತಿ ನೀವೆಲ್ರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ಹೊಸಬ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಅಷ್ಟೇ ನಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನ್ ಅನ್ನಿಸ್ತು ಕ್ಲಾಸ್ ಬಗ್ಗೆ ಅಂತ ನೀವು ಕಮೆಂಟ್ ಅಲ್ಲಿ ನೀವು ನಂಗೆ ತಿಳಿಸ್ಬೋದು. ನಿಮ್ದು ಏನೇ ಡೌಟ್ಸ್ ಇದ್ರು ಕೂಡ ನಾನು ರಿಪ್ಲೈ ಮಾಡಕ್ ಆಗಿಲ್ಲ ಅಂತಂದ್ರು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಯಾಕಂತಂದ್ರೆ ಕೆಲವೊಂದು ಬ್ರೀಫ್ ಆಗಿ ರಿಪ್ಲೈ ಮಾಡೋದಕ್ಕಾಗಲ್ಲ. ಸೊ ನಾನು ಎಲ್ರೂ ಕಮೆಂಟ್ಸ್ ನೋಡೇ ನೋಡ್ತೀನಿ. ಎಲ್ರದಕ್ಕೂ ನಾನು ಲೈಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ನೋಡಿ. ರಿಪ್ಲೈ ಮಾಡಕ್ ಆಗಿರಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೀನಿ ಅಂತಾನೆ, ನಿಮ್ ಡೌಟ್ಸ್ ಕ್ಲಿಯರ್ ಮಾಡ್ತೀನಿ ಅಂತ ಅರ್ಥ. ಸೊ ನೆಕ್ಸ್ಟ್ ವಿಡಿಯೋನ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ನಾನು ಲೈಕ್ ಅಂತೂ ಮಾಡೇ ಇರ್ತೀನಿ, ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ. ಸೊ ಇವರು ನನಗೆ ರಿಪ್ಲೈ ಮಾಡಿಲ್ಲ ಅಂತ ಬೇಜಾರಾಗ್ಬೇಡಿ. ಓಕೆ, ಇನ್ನ ಒಬ್ರು ಕಮೆಂಟ್ ಹಾಕಿದ್ರು, ನೀವು ಸ್ಕಿನ್ ಕೇರ್ ವಿಡಿಯೋದು ಕೂಡ ಹಾಕಿ ಮತ್ತೆ ಹೇರ್ ಸ್ಟೈಲ್ ಕ್ಲಾಸಸ್ ಹಾಕಿ ಅಂತ. ಇನ್ನು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಮಾಡಿದ ಫಸ್ಟ್ ದಿನನೇ ನಾನು ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾನು ಅವ್ರಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಸೊ ಅಕಸ್ಮಾತ್ ಏನಾದ್ರು ಅವರು ನೋಡಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋ ಏನಾದ್ರು ನೋಡ್ತಿದ್ರೆ ನೀವು ಒಂದ್ಸರಿ ಹೋಗಿ ಚೆಕ್ ಮಾಡಿ. ಆಕ್ಚುಲಿ ಮೇಕಪ್ ಕ್ಲಾಸ್ ಕಲಿಯೋವಾಗೇನೆ ಫಸ್ಟ್ ನಾವು ತಿಳ್ಕೊಳ್ಳೋದೇ ಅದ್ರ ಬಗ್ಗೆ, ಸ್ಕಿನ್ ಟೈಪ್ ಬಗ್ಗೆ. ಸ್ಕಿನ್ ಟೈಪ್ ಯಾವ ಸ್ಕಿನ್ ಟೈಪ್ಗೆ ನಾವ್ ಯಾವ ಪ್ರಾಡಕ್ಟ್ ನ ಹಾಕಿದ್ರೆ ನಮ್ಗೆ ಸೆಟ್ ಆಗತ್ತೆ ಅನ್ನೋದ್ರ ಬಗ್ಗೆನೇ ನಾವು ತಿಳ್ಕೊಳ್ಳೋದು. ನಿಮ್ಗೆ ಬ್ರೀಫ್ ಎಕ್ಸ್ಪ್ಲನೇಷನ್ ಅದರಲ್ಲಿ ಸಿಕ್ಕಿರತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಆರಾಮಾಗಿ ನಿಮ್ ಸ್ಕಿನ್ ಕೇರ್ ನ ನೀವು ಮಾಡ್ಕೊಳ್ತೀರಾ. ಓಕೆನಾ. ಇನ್ನು ಎಷ್ಟೊಂದ್ ಜನ ಆಕ್ಚುಲಿ ಇನ್ನೂ ಒಬ್ರು ಕಮೆಂಟ್ ಹಾಕಿದ್ರು, ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಮಾಡಿ ಅಂತ. ಆಕ್ಚುಲಿ ಇದು ಮೇಕಪ್ ಕ್ಲಾಸಸ್ ಮುಗಿದ್ಮೇಲೆ ನಾನು ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದ್ ಕಡೆಯಿಂದ ಹೋಗೋಣ ಅಂತ, ಮಧ್ಯ ಮಧ್ಯ ಮಿಕ್ಸ್ ಮಾಡ್ಬಿಟ್ರೆ ಎಲ್ರಿಗೂ ಕನ್ಫ್ಯೂಷನ್ ಆಗುತ್ತೆ ಅಲ್ವಾ. ಇನ್ನು ನಿಮ್ಗೆ ಏನೇನು ಡೌಟ್ಸ್ ಇದೆ ಅದ್ರನ್ನ ಮತ್ತೆ ಏನ್ ಕ್ಲಾಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನನಗೆ ಕಮೆಂಟ್ ಅಲ್ಲಿ ಹಾಕಿ. ನನಗೆ ಒನ್ ಬೈ ಒನ್ ಮುಗಿಸ್ತಾ ನಾನು ಅದು ಕೂಡ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇನ್ನ ಏನಕ್ಕೆ ಅಂತಂದ್ರೆ ಈಗ ಮಧ್ಯ ಮಧ್ಯ ಇವಾಗ ನಾನು ಮೇಕಪ್ ನ ಒಂದು ಫ್ಲೋ ಆಗಿ ಮೇಕಪ್ ಕ್ಲಾಸ್ ನ ತಗೊಳ್ತಾ ಹೋಗ್ತಾ ಇದ್ದೀನಿ. ಅದ್ರ ಮಧ್ಯೆ ಇವಾಗ ನಾನು ಹೇರ್ ಸ್ಟೈಲ್ ಹಾಕ್ಬಿಟ್ರೆ ನಿಮ್ಗೆ ಹಿಂದಿನ ಕ್ಲಾಸೇ ಮರ್ತೋಗ್ಬಿಡುತ್ತೆ ಕಲಿತಿರೋರ್ಗೆ. ಮತ್ತೆ ಆ ಒಂದು ವಿಡಿಯೋ ನೋಡೋದಕ್ಕೆ ನೀವು ಹೋಗಿರಲ್ಲ. ಸೊ ಅವಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ರೀತಿ ಕನ್ಫ್ಯೂಷನ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಫ್ಲೋ ಆಗಿ ಫಸ್ಟ್ ಮೇಕಪ್ ನ ಕಲ್ತ್ಕೊಂಡ್ಬಿಡಿ, ಆಮೇಲೆ ಹೇರ್ ಸ್ಟೈಲ್ ನ ಕೂಡ ಕಲ್ತ್ಕೊಳ್ಳಿ. ಓಕೆ, ನಾನ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಂಡ್ವಿ ಅಂತ ಆಲ್ರೆಡಿ ಹೇಳಿದೀವಿ. ಈಗ ನಮ್ದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಈ ರೀತಿ ಮಾಡ್ಕೊಳ್ತಾ ನಾವು ಬಂದಿದೀವಿ. ಈಗ ನಮ್ದು ಫೌಂಡೇಶನ್ ಸ್ಟೆಪ್ ಮುಗ್ದಿದೆ. ಫೌಂಡೇಶನ್ ಆದ್ಮೇಲೆ ನಾವು ಕಾಂಟೋರಿಂಗ್ ಮಾಡ್ಬೇಕಾಗತ್ತೆ. ಈಗ ಫೌಂಡೇಶನ್ ಹಾಕಿದ್ಮೇಲೆ ನಮ್ ಮುಖ ಯಾವ ರೀತಿ ಆಗತ್ತೆ, ಇವಾಗ ನಾವು ಫೌಂಡೇಶನ್ ಹಾಕೋದಕ್ಕಿಂತ ಮುಂಚೆ ಏನೇನ್ ಮಾಡಿರ್ತೀವಿ ಹೇಳಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ರು ಕೂಡ ಲಾಸ್ಟ್ ವಿಡಿಯೋಸ್ ನ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಯಾಕಂತ ಅಂದ್ರೆ ನಿಮ್ಗೆ ಫೌಂಡೇಶನ್ ಯಾವಾಗ ಹಾಕ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ವಿಡಿಯೋದು ಇವತ್ತು ಕಂಟಿನ್ಯೂಷನ್
ಕ್ಲಾಸ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಲಾಸ್ಟ್ ವಿಡಿಯೋಸ್ನ ನೀವು ಡೇ 1 ಇಂದ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಅರ್ಧ ಕಲಿಯೋದಿಕ್ ಹೋಗ್ಬೇಡಿ, ಪೂರ್ತಿ ಕಲ್ತ್ಕೊಳ್ಳಿ, ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಫ್ರೀ ಕ್ಲಾಸಸ್ ಅಂತ ಅನ್ಬಿಟ್ಟು ಯಾವುದೇ ರೀತಿ ನೆಗ್ಲೆಕ್ಟ್ ಅಂತೂ ಮಾಡಕ್ ಹೋಗ್ಬೇಡಿ. 100% ನಿಮ್ಗೆ ಫ್ರೀ ಕ್ಲಾಸ್ ಆದ್ರೂ ಕೂಡ ನೀವು ಫೀಸ್ ಪೇ ಮಾಡಿ ನೀವ್ ಏನ್ ಕಲಿತೀರಾ ಅದಕ್ಕಿಂತ ಹೆಚ್ಚಾಗಿ ನಾನು ನಾಲೆಡ್ಜ್ ನ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ಎಷ್ಟೊಂದ್ ಜನ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತಾ ಇದ್ದೀನಿ, ಫ್ರೀ ಅಂತ ಅಂದ್ರೆ ಇವ್ರು ಪೂರ್ತಿ ನಾಲೆಡ್ಜ್ ಕೊಡೋದಿಲ್ಲ ಅಂತ ಫಿಕ್ಸ್ ಆಗ್ಬಿಡ್ತಾರೆ. ಸೊ ಆ ರೀತಿ ಫಿಕ್ಸ್ ಆಗೋದಿಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಗೆ 100% ನೀವು ನಂದು ಎಲ್ಲಾ ವಿಡಿಯೋಸ್ನು ನೋಡ್ಬಿಟ್ಟು ನೀವು ಫಾಲೋ ಮಾಡಿ. ಮತ್ತೆ ಅದೇ ವಿಡಿಯೋಸ್ ಅಲ್ಲಿ ನಾನು ಏನೇನ್ ಹೇಳ್ತೀನಿ ಪ್ರತಿಯೊಂದು ಚಿಕ್ಕ ಪಾಯಿಂಟ್ ಕೂಡ ನೀವು ಫಾಲೋ ಮಾಡ್ಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿದ್ರೆ ನೀವು 100% ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗೇ ಆಗ್ತೀರಾ ಅಂತ ನಾನ್ ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಇನ್ನು ನಾನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾವು ಫೌಂಡೇಶನ್ ಸ್ಟೆಪ್ ತನಕ ಹೇಗೆ ಫಾಲೋ ಮಾಡಬೇಕು ಅಂತ ತಿಳ್ಕೊಂಡಿದೀವಿ. ಫೌಂಡೇಶನ್ ಹೆಂಗ್ ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಫೌಂಡೇಶನ್ ಆದ್ಮೇಲೆ ಕಾಂಟೋರ್ ಹೇಗ್ ಮಾಡೋದು. ಇವಾಗ ನೋಡಿ, ಫೌಂಡೇಶನ್ ಎಲ್ಲ ನಾವು ಹಾಕದ್ಮೇಲೆ ನಮ್ದು ಮುಖ ಒಂದು, ಇವಾಗ ಏನು ಫೌಂಡೇಶನ್ ಹಾಕೋದಕ್ಕೆ ಮುಂಚೆ ನಾವ್ ಏನ್ ಮಾಡಿರ್ತೀವಿ, ಡಾರ್ಕ್ ಸರ್ಕಲ್ ಹೈಡ್ ಮಾಡಿರ್ತೀವಿ, ಮತ್ತೆ ನಮ್ದು ಮಾರ್ಕ್ಸ್ ಹೈಡ್ ಮಾಡಿರ್ತೀವಿ. ಎಲ್ಲ ಹೈಡ್ ಮಾಡ್ಬಿಟ್ಟು ನಾವು ಮುಖನ ಒಂದು ರೌಂಡ್ ಆಗಿ ಹಾಕ್ಬಿಟ್ಟಿರುತ್ತೆ. ಎಲ್ಲ ಹೈಡ್ ಮಾಡಿದಾಗ ಏನ್ ಕಾಣಿಸುತ್ತೆ, ಒಂದು ಕುಂಬಳಕಾಯಿ ತರ ರೌಂಡ್ ಆಗಿ ಕಾಣಿಸ್ತಿರುತ್ತೆ ನಮ್ಮ ಮುಖ. ನಾವ್ ಇವಾಗ ಶೇಪ್ ಕೊಡ್ಬೇಕು. ಶೇಪ್ ಕೊಡೋದನ್ನೇ ನಾವು ಕಾಂಟೋರ್ ಅಂತೀವಿ. ಇವಾಗ ಕಾಂಟೋರ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ನೋಡಿ, ಹೈಲೈಟ್ಸ್ ಕಾಂಟೋರ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಬ್ರೀಫ್ ಆಗಿ. ಹೈಲೈಟ್ಸ್ ಅಂದ್ರೆ ಏನು, ಕಾಂಟೋರ್ ಅಂದ್ರೆ ಏನು, ಯಾವ ಪ್ಲೇಸ್ ಅಲ್ಲಿ ಕಾಂಟೋರ್ ಮಾಡ್ಬೇಕು, ಯಾವ ಪ್ಲೇಸ್ ಅಲ್ಲಿ ಹೈಲೈಟ್ಸ್ ಮಾಡ್ಬೇಕು ಅನ್ನೋದನ್ನ ನಾವ್ ಇವತ್ತು ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಓಕೆ, ಇವಾಗ ಕಾಂಟೋರ್ ಮಾಡೋದಕ್ಕೆ ಫಸ್ಟ್ ಕಾಂಟೋರ್ ಬಗ್ಗೆ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಾಂಟೋರ್ ಅಂತ ಅಂದ್ರೆ ಇವಾಗ ನಮ್ ಮುಖಕ್ಕೆ ಶೇಪ್, ಇವಾಗ ರೌಂಡ್ ಆಗಿರೋ ಮುಖಕ್ಕೆ ನಾವು ಶೇಪ್ ಕೊಡ್ಬೇಕಾಗತ್ತೆ. ಶೇಪ್ ಕೊಟ್ರೇನೆ, ಇವಾಗ ಶೇಪ್ ಅಂತ ಅಂದ್ರೆ ಇವಾಗ ನೋಡಿ, ಇವಾಗ ನೋಸ್ ಹತ್ರ ಇಲ್ಲಿ ಒಂದು ಶ್ಯಾಡೋ ಕಾಣಿಸ್ತಿರ್ಬೋದು ನಿಮ್ಗೆ. ಇವಾಗ ಆಕ್ಚುಲಿ ನಾನು ಜಾಸ್ತಿ ಏನು ಫೌಂಡೇಶನ್ ಹಾಕಿಲ್ಲ, ಜಸ್ಟ್ ಸಿಂಪಲ್ ಆಗಿ ಹಾಕಿದೀನಿ ನಾನು ನಿಮ್ಗೆ ಇವಾಗ ತೋರ್ಸೋದಕ್ಕೆ ಅಂತ. ನೀವು ಬೇಕಾದ್ರೆ ಪ್ರೀವಿಯಸ್ ವಿಡಿಯೋಸ್ನೆಲ್ಲ ನೋಡಿದ್ರೆ ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಫೌಂಡೇಶನ್ ಎಲ್ಲ ಹೇಗ್ ಅಪ್ಲೈ ಮಾಡೋದು ಅಂತ ಎಲ್ಲ. ಓಕೆ, ಈಗ ನೋಡಿ, ಇವಾಗ ನೋಡಿ ಇಲ್ಲಿ ಒಂದು ಶ್ಯಾಡೋ ಕಾಣಿಸುತ್ತೆ. ಅದು ನಮ್ಗೊಂದು ಕಾಣಿಸ್ಬೇಕು ಶೇಪ್. ಮತ್ತೆ ಈ ನೋಸ್ ಹತ್ರ ಎಲ್ಲ ಶ್ಯಾಡೋ ಕಾಣಿಸುತ್ತೆ, ಮತ್ತೆ ಇಲ್ಲಿ ಶ್ಯಾಡೋ ಕಾಣಿಸುತ್ತೆ, ಮತ್ತೆ ಇಲ್ಲಿ ಶ್ಯಾಡೋ ಕಾಣಿಸುತ್ತೆ. ಈ ಶ್ಯಾಡೋ ಕಾಣಿಸತ್ ಇವಾಗ ನೋಡಿ, ನೀವು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಇಲ್ಲೊಂಥರ ನೋಡಿ, ಇಲ್ಲೊಂಥರ ಶ್ಯಾಡೋ ತರ ಕಾಣಿಸ್ತಿದೆಯಲ್ಲ, ಇಲ್ಲಿ ನಾವು ಕಾಂಟೋರ್ ಮಾಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ನೋಡಿ, ಇದು ಡಬಲ್ ಚಿನ್ ಇರುತ್ತೆ. ಈ ಡಬಲ್ ಚಿನ್ನ ನಾವು ಹೈಡ್ ಮಾಡ್ಬೇಕು. ಫೇಸ್ ನ ಸ್ಲಿಮ್ ಆಗಿ ಕಾಣೋ ತರ ಮಾಡ್ಬೇಕು. ಇವಾಗ ಮಾಡೆಲ್ಸ್ ಎಲ್ಲ ಇರ್ತಾರಲ್ವಾ, ಆ ರೀತಿ ನಾವು ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಕಾಂಟೋರ್ ಮಾಡೋದು. ನೋಡಿ, ಈಗ ನನ್ಗೆ ಇದು ಡಬಲ್ ಚಿನ್, ಇದನ್ನ ಹೈಡ್ ಮಾಡ್ಬೇಕು ನಾನು. ಸೊ ಅದಕ್ಕೆ ಕಾಂಟೋರ್ ಮಾಡ್ಬೇಕು. ಮತ್ತೆ ಇಲ್ಲಿ ಕೂಡ ಶೇಪ್ ಕೊಡೋದಕ್ಕೆ ನಾನು ಕಾಂಟೋರ್ ಮಾಡ್ಬೇಕು. ಓಕೆ, ಇವಾಗ ಕಾಂಟೋರ್ ಮಾಡ್ಬೇಕು ಅಂತ ಅಂದ್ರೆ ಕನ್ಸೀಲರ್ ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಯಾವ ಶೇಡ್ ಕನ್ಸೀಲರು, ನಮ್ ಸ್ಕಿನ್ ಶೇಡ್ ಗಿಂತ 2 ಶೇಡ್ ಡಾರ್ಕರ್ ಶೇಡ್. ಓಕೆನಾ, ಇವಾಗ ನನ್ ಸ್ಕಿನ್ ಶೇಡ್ ಇದು, ಈ ಶೇಡ್ ಗಿಂತ 2 ಟೈಮ್ಸ್ ಡಾರ್ಕರ್ ಇರುವಂತ ಕನ್ಸೀಲರು. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಪ್ಯಾಲೆಟ್ ಅಲ್ಲೇ ನಾನು ನಿಮ್ಗೆ ತೋರಿಸ್ತೀನಿ. ಈ ಒಂದು ಪ್ಯಾಲೆಟ್ ಅಲ್ಲಿ ಇರೋದು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನೋಡಿ, ಈ ರೀತಿ ಪ್ಯಾಲೆಟ್ಸ್ ಬರುತ್ತಲ್ವಾ, ಈ ರೀತಿ ಪ್ಯಾಲೆಟ್ಸ್ ಅಲ್ಲಿ ಇರುವಂತ ನೋಡಿ, ಈ ಒಂದು ಡಾರ್ಕ್ ಇರುವಂತ ಕಲರ್ ನ ನೀವು ಯೂಸ್ ಮಾಡ್ಬೋದು. ಈ ರೀತಿ ನೀವು ಪ್ಯಾಲೆಟ್ಸ್ ಅಲ್ಲಿ ಇರೋದಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಲಿಕ್ವಿಡ್ ಕನ್ಸೀಲರ್ಸ್ ಆದ್ರೂ ಯೂಸ್ ಮಾಡ್ಬೋದು. ನಾನು ನಿಮ್ಗೆ ಕನ್ಸೀಲರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಯಾವ್ಯಾವ ರೀತಿ ಕನ್ಸೀಲರ್ಸ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೀವು ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿಲ್ಲ ಅಂತಂದ್ರೆ ಪ್ರೀವಿಯಸ್ ವಿಡಿಯೋಸ್ನ ನೋಡಿ. ಓಕೆ, ಇವಾಗ ಈ ಒಂದು ಇಷ್ಟು ಕಲರ್ಸ್ ಅಲ್ಲಿ ಈಗ ಇವೆರಡು ಇದೆ. ಡಾರ್ಕ್ ಶೇಡ್ ಇದು ತುಂಬಾ ಡಾರ್ಕ್, ಇದು ಸ್ವಲ್ಪ ಇದಕ್ಕಿಂತ ಮೀಡಿಯಂ ಡಾರ್ಕ್. ಇವಾಗ ನನಗೆ ಯಾವ ಶೇಡ್ ಸೂಟ್ ಆಗುತ್ತೆ ಕಾಂಟೋರ್ ಮಾಡೋದಕ್ಕೆ ಅಂತ ನೋಡೋಣವಾ. ಈಗ ನೋಡಿ, ಇದು ಕನ್ಸೀಲರ್ ಬ್ರಷ್ ನಾನು ತಗೊಂಡಿದ್ದೀನಿ. ನಾನು ಈ ಒಂದು ಕನ್ಸೀಲರ್ ಬ್ರಷ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಡಾರ್ಕ್ ಸರ್ಕಲ್ ನ ಹೈಡ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು, ಈಗ ಮತ್ತೆ ಕಾಂಟೋರ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ಓಕೆ, ಈಗ ನಾನು ಈ ಒಂದು ಶೇಡ್ ನ ಚೆಕ್ ಮಾಡ್ತೀನಿ, ನಂಗೆ ಕಾಂಟೋರ್ಗೆ ಆಗತ್ತಾ ಅಂತ. ನೋಡಿ, ಈಗ ನಾವು ಆದಷ್ಟು ಲಿಫ್ಟ್ ಮಾಡೋ ತರ ಕಾಂಟೋರ್ ಮಾಡ್ಬೇಕಾಗತ್ತೆ. ಇವಾಗ ಚಬ್ಬಿ ಫೇಸ್ ಇರುತ್ತೆ ನೋಡಿ, ರೌಂಡ್ ಫೇಸ್. ಇವಾಗ ನಂದು ರೌಂಡ್ ಫೇಸ್, ನಂದು ಸ್ಲಿಮ್ ಫೇಸ್ ಅಲ್ಲ. ಸೊ ಇವಾಗ ನಮ್ಗೆ ಲಿಫ್ಟೆಡ್ ತರ, ಅಂದ್ರೆ ಹಿಂಗ್ ಲಿಫ್ಟ್ ಆಗಿ ಕಾಣೋ ತರ ನಾವು ಕಾಂಟೋರ್ ಮಾಡ್ಬೇಕಾಗತ್ತೆ. ಈ ಕಡೆ ನಾನು ಈಗ
ಆಕ್ಚುಲಿ ಆಲ್ರೆಡಿ ಅವ್ರದ್ದು ಸ್ಲಿಮ್ ಫೇಸ್ ಇರುತ್ತಲ್ಲ, ಅವ್ರಿಗೆ ಯಾವ ರೀತಿ ಮಾಡೋದು ಅಂತ ಈ ಕಡೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಕಡೆ ಇವಾಗ ನಾನು ರೌಂಡ್ ಫೇಸು, ಚಬ್ಬಿ ಫೇಸು, ದಪ್ಪ ಇರ್ತಾರಲ್ವಾ, ಸ್ವಲ್ಪ ಕೆನ್ನೆ ಎಲ್ಲ ಜಾಸ್ತಿ ಗುಂಡ್ಗಿರೋರು, ರೌಂಡ್ ಫೇಸ್ ಇರೋ ಅಂತವ್ರಿಗೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟ್ ಈ ಒಂದು ಕಲರ್ ನನಗೆ ಕಾಂಟೋರ್ಗೆ ಸೆಟ್ ಆಗತ್ತಾ ಅಂತ ನೋಡೋಣ. ನಾನು ಜಸ್ಟ್ ಇಲ್ಲಿ ಹಾಕಿ ನೋಡ್ತೀನಿ ನೋಡಿ. ಇನ್ನೊಂದ್ ಸ್ವಲ್ಪ ಡಾರ್ಕ್ ಬೇಕು ನನಗೆ. ಸೊ ಅದಕ್ಕೆ ಈ ಒಂದು ಕಲರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹೆವಿ ಡಾರ್ಕ್ ಆಗತ್ತೆ. ಸೊ ಅದಕ್ಕೋಸ್ಕರ ಇದು ಮತ್ತೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ, ನಾವು ಕಾಂಟೋರ್ ಮಾಡೋದು ಇಲ್ಲಿ ನೋಡಿ. ಇಲ್ಲಿ ವಿ ಶೇಪ್ ಬಂದಿರುತ್ತೆ ನೋಡಿ. ಇಲ್ಲಿ ಹೇರು, ಇಲ್ಲಿ ಇಯರ್ ಇರುತ್ತೆ, ಇಲ್ಲಿ ವಿ ಶೇಪ್ ಇರುತ್ತೆ. ಈ ವಿ ಶೇಪ್ ಹತ್ರ ನೋಡಿ, ಇಲ್ಲಿ ಈ ವಿ ಶೇಪ್ ಇಲ್ಲಿ ಎಂಡ್ ಆಗಿದೆ. ಈ ಎಂಡ್ ಆಗಿರೋ ಪಾಯಿಂಟ್ ನ ನಾವು ತಗೊಳ್ಬೇಕಾಗುತ್ತೆ. ಲಿಫ್ಟ್ ಮಾಡತ್ರ ನಾವು ಕಾಂಟೋರ್ ಮಾಡ್ಬೇಕು ಅಂದ್ರೆ, ಓಕೆನಾ. ನಾನು ನಿಮ್ಗೆ ಈ ಕಡೆ ಸಪರೇಟ್ ಆಗಿ ನಿಮ್ಗೆ ಸ್ಲಿಮ್ ಫೇಸ್ ಅವ್ರಿಗೆ ನಾನು ಹೇಳ್ಕೊಡ್ತೀನಿ. ಇದು ಜಸ್ಟ್ ಲಿಫ್ಟೆಡ್ ತರ ಕಾಣ್ಬೇಕು, ನಮ್ಗೆ ಸ್ಲಿಮ್ ಕಾಣ್ಬೇಕಲ್ಲ ಫೇಸು. ಸೊ ಈ ರೀತಿ ನೋಡಿ, ಇಲ್ಲಿಗೆ ಇದಾಗಿದೆ. ಇಷ್ಟಕ್ಕೆ ನೋಡಿ. ಈ ಒಂದು ನೀವು ಸ್ಟ್ರೈಟ್ ಆಗಿ ನೋಡಿ, ಈ ಐ ಬಾಲ್ ಸ್ಟಾರ್ಟ್ ಆಗುತ್ತಲ್ವಾ, ಇಲ್ಲಿಗೆ ನೀವು ಎಂಡ್ ಮಾಡ್ಬೇಕಾಗತ್ತೆ. ಸ್ಟ್ರೈಟ್ ಆಗಿ ಹಿಂಗ್ ನೋಡಿ, ಹಿಂಗ್ ನೋಡ್ತಾ. ಆಕ್ಚುಲಿ ನಾನು ಇವಾಗ ಈ ಒಂದು ವಿಡಿಯೋ ನೋಡ್ಕೊಂಡು ಮಾಡ್ತಿರೋದ್ರಿಂದ ಐ ಬಾಲ್ ಚೇಂಜ್ ಆಗ್ತಿದೆ. ನೀವು ಕ್ಲೈಂಟ್ಸ್ ಮಾಡುವಾಗ ನಿಮ್ಗೆ ಗೊತ್ತಾಗತ್ತೆ, ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೆ ಇಷ್ಟೆಲ್ಲ ಹಿಂಗ್ ಐ ಬಾಲೇ ನೋಡಿ ಅಂತೆಲ್ಲ ಹೇಳೋದೇನ್ ಬೇಕಿಲ್ಲ. ಸೊ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅವೆಲ್ಲ ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದು ಗೊತ್ತಿರ್ಬೇಕು ನೋಡಿ. ಈ ರೀತಿ ಇವಾಗ ನಾನು ನೋಡಿ ಈ ಒಂದು ಐ ಬಾಲ್ ಸ್ಟಾರ್ಟಿಂಗಿಗೆ ಎಂಡ್ ಮಾಡಿದೀನಿ. ಇವಾಗ ಫಸ್ಟ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಹಿಂಗೆ ಚೂರ್ ಇಲ್ಲಿಗೆ ಹೋಗ್ಬೇಕು ನೋಡಿ. ಈ ರೀತಿ ಸ್ವಲ್ಪ ಎಲ್ ಶೇಪ್ ಅಲ್ಲಿ ಈ ರೀತಿ ಮಾಡಿ ನೋಡಿ. ಈಗ ಇದು ಕಾಂಟೋರು ಈ ಒಂದು ಫೇಸ್ ಅಲ್ಲಿ. ಫಸ್ಟ್ ನಾನು ಯಾವ್ಯಾವ ಫೇಸ್ಗೆ ಅಪ್ಲೈ ಮಾಡಬೇಕು ಅಂತ ಫಸ್ಟ್ ತೋರಿಸ್ಕೊಡ್ತೀನಿ. ಆಮೇಲೆ ಬ್ಲೆಂಡಿಂಗ್ ಟೆಕ್ನಿಕ್ಸ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಕಾಂಟೋರ್ ಮಾಡಿದ್ವಿ. ಮತ್ತೆ ನಮ್ಗೆ ಯಾರಿಗಾದ್ರೂ ಇವಾಗ ಹಣೆ ಜಾಸ್ತಿ ಇರುತ್ತೆ ನೋಡಿ, ಅವ್ರಿಗೆ ಹಣೆನ ಹೈಡ್ ಮಾಡ್ಬೇಕು. ಅವ್ರಿಗೆ ಎಲ್ಲಿ ಮಾಡ್ಬೇಕು? ಇಲ್ಲಿ. ಅವ್ರಿಗೆ ಎಷ್ಟು ಹಣೆ ಹೈಡ್ ಮಾಡ್ಬೇಕು ಅಷ್ಟು ಮಾತ್ರ, ಓಕೆನಾ. ಮತ್ತೆ ಇಲ್ಲೂ ಕೂಡ ಮಾಡ್ಬೋದು ನೀವು, ಓಕೆನಾ. ಇದು ಕ್ರೀಮ್ ಕಾಂಟೋರ್ ಟೆಕ್ನಿಕ್ ನಾನು. ಮತ್ತೆ ನೀವು ಪೌಡರ್ ಕಾಂಟೋರ್ ಕೂಡ ಮಾಡ್ಬೋದು, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು ನೋಡಿ. ಇವಾಗ ನೆಕ್ಸ್ಟ್ ಇಲ್ಲಿರುವಂತ ಡಬಲ್ ಚಿನ್ನು. ಓಕೆ, ಈಗ ನಾವು ಹಣೆಯನ್ನ ಹೈಡ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದೀವಿ. ಈಗ ಇಲ್ಲಿ ಶೇಪ್ ಕೊಡೋದಂತ ಹೇಗೆ ಅಂತ ನಾವು ಇಲ್ಲಿ ಡ್ರಾ ಮಾಡಿದೀವಿ. ಇನ್ನು ಡಬಲ್ ಚಿನ್ನು ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಜಾ ಲೈನ್ ಇರುತ್ತಲ್ಲ, ಈ ಲೈನ್ ನ ಹೀಗೆ ಹೀಗ್ ಮಾಡಿ ಡಬಲ್ ಚಿನ್ ಇದೆ ನೋಡಿ, ಇಲ್ಲಿ ಇಂಟು ಮಾರ್ಕ್ ಹಾಕೊಳ್ಳಿ ನೋಡಿ. ಇಲ್ಲಿರುತ್ತಲ್ಲ ಜಾ ಲೈನು, ಇದನ್ನ ತಗೊಂಡು ಇಲ್ಲಿಗೆ ಬನ್ನಿ. ಈ ಡಬಲ್ ಚಿನ್ ಹತ್ರ ಇಂಟು ಮಾರ್ಕ್ ಹಾಕೊಳ್ಳಿ. ಈಗ ಇದನ್ನ ಬ್ಲೆಂಡಿಂಗ್ ಟೆಕ್ನಿಕ್ಸ್ ನೋಡೋಣ ನೋಡಿ. ಇಲ್ಲಿ ಮಾಡುವಾಗ ಈ ಕಡೆಗೆ ಹೋಗ್ಬೇಕು, ಕೆಳಗೆ, ಓಕೆನಾ. ಮೇಲ್ಗಡೆ ಮಾಡಬಾರ್ದು, ಯಾಕಂತಂದ್ರೆ ಮೇಲಕ್ಕೆ ಬಂದ್ಬಿಡುತ್ತೆ, ಶೇಪ್ ಹಾಳಾಗ್ಬಿಡುತ್ತೆ. ಸೊ ನಾವು ಡ್ರಾ ಮಾಡಿರೋದು ಕೆಳಗೆ ಹೋಗ್ಬೇಕು. ಇಲ್ಲಿ ಮಾಡುವಾಗ ಅಪ್ವರ್ಡ್ಸ್ ಮಾಡ್ಬೇಕು. ಇಲ್ಲಿ ಕೆಳಗ್ ಮಾಡೋವಾಗ ಮಾತ್ರ ಡೌನ್ವರ್ಡ್ಸ್ ಹೋಗ್ಬೇಕು. ನೀಟಾಗಿ ಬ್ಲೆಂಡ್ ಮಾಡ್ಬೇಕಾಗತ್ತೆ ನೋಡಿ. ಜಸ್ಟ್ ಫೌಂಡೇಶನ್ ಯಾವ ರೀತಿ ಬ್ಲೆಂಡ್ ಮಾಡ್ತೀವಿ, ಇದನ್ನು ಅದೇ ರೀತಿ ಜಸ್ಟ್ ಟ್ಯಾಪ್ 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 ಟ್ಯಾಪ್. ಇನ್ನ ನೋಡಿ, ಇಲ್ಲಿ ನಾವು ಶೇಪ್ ಕೊಟ್ಟಿದೀವಲ್ಲ, ಇದನ್ನ ನಾವು ಈ ಕೆಳಗ್ ಮಾಡಬಾರ್ದು, ಈ ರೀತಿ ಮೇಲ್ಗಡೆಗೆ, ಅಂದ್ರೆ ಮೇಲ್ಗಡೆಗೆ ಎಳಿಬೇಡಿ, ಜಸ್ಟ್ ಟ್ಯಾಪ್ 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 ಮಾಡಿ. ನ್ಯಾಚುರಲ್ ಆಗಿ ಕಾಣ್ಬೇಕದು, ಓಕೆನಾ. ಅಲ್ಲೊಂದು ಲೈನ್ ಹಾಕಿದೀವಿ ಅಂತ ಗೊತ್ತಾಗ್ಬಾರ್ದು, ಆ ರೀತಿ. ಮತ್ತೆ ಇಲ್ಲಿ ಮಾಡುವಾಗ ನಾವು ಈ ಕಡೆ ಮೇಲ್ಗಡೆಗೆ ಬ್ಲೆಂಡ್ ಮಾಡ್ಬೇಕು, ಹಿಂಗ್ ಕೆಳಗ್ ಬರಬಾರ್ದು, ಓಕೆನಾ. ನೀಟಾಗಿ ನಾವ್ ಏನೋ ಹಾಕಿದೀವಿ ಒಂದ್ ಲೈನು ಅನ್ನೋ ತರ ಕಾಣ್ಬಾರ್ದು, ಆ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಬೇಕಾಗತ್ತೆ. ನೀವು ಕಾಂಟೋರ್ ಬ್ರಷ್ ಕೂಡ ಸಿಕ್ಕತ್ತೆ, ಅದ್ರಲ್ಲೂ ಕೂಡ ಮಾಡ್ಬೋದು. ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ ಒಂದ್ಸರಿ. ಇಲ್ಲ ಅಂತಂದ್ರೆ ನೀವು ಈ ಒಂದು ಬ್ರಷ್ ಅಲ್ಲಿ ಕೂಡ ಮಾಡ್ಬೋದು. ಇಲ್ಲ ಅಂತಂದ್ರೆ ಈ ಬ್ರಷ್ನೇ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂದ್ರೆ ಈ ರೀತಿ ಇಟ್ಕೊಳ್ಳಿ. ಈ ಬ್ರಷಿಂಗ್ಗೆ ರೌಂಡ್ ಇರುತ್ತೆ, ಇದನ್ನ ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಬ್ಲೆಂಡ್ ಮಾಡಿ, ಆವಾಗ ತುಂಬಾ ಈಸಿ ಆಗುತ್ತೆ, ಓಕೆನಾ.
ಈಗ ನೋಡಿ ಸ್ಲಿಮ್ ಆಗಿ ಕಾಣಿಸ್ತಾ ಇದೆ ಇವಾಗ ಫೇಸ್ ನೋಡಿ. ಈ ರೀತಿ 3 ಶೇಪ್ ಅಲ್ಲಿ ನಾನು ಮಾಡಿದ್ದೀನಿ. 3 ನೋಡಿ, ಇಲ್ಲಿ ಹಿಂಗ್ ಬಂದು ಹಿಂಗೆ ಇಲ್ಲೂ ಕೂಡ ಮಾಡ್ಬೋದು, ಬಟ್ ಇಲ್ಲಿ ಬೇಡ, ಆಲ್ರೆಡಿ ಇಲ್ಲಿ ಹೇರ್ಸ್ ಇರುತ್ತೆ ಅಲ್ವಾ, ಸೊ ಇಲ್ಲಿ ಬೇಡ ಅಂತ ನಾನು ಮಾಡಿಲ್ಲ. ಮಾಡಿದ್ರೆ ಓಕೆ, ನೀವು ಮಾಡಿದ್ರು ಕೂಡ ಇಲ್ಲೂ ಕೂಡ ಬ್ಲೆಂಡ್ ಮಾಡ್ಬೇಕಾಗತ್ತೆ. ಓಕೆನಾ? ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ನೋಡಿ 3 ಈ ರೀತಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟ್ ಇದು ನಾವು ಆಕ್ಚುಲಿ ಚಬ್ಬಿ ಫೇಸ್ ಇರೋರ್ಗೆ, ರೌಂಡ್ ಫೇಸ್ ಇರೋರ್ಗೆ ಈ ರೀತಿ ಮಾಡ್ಬೇಕು. ಈಗ ಆಲ್ರೆಡಿ ಸ್ಲಿಮ್ ಫೇಸ್ ಇದೆ, ಅವ್ರಿಗೆ ಯಾವ ರೀತಿ ಮಾಡೋದು? ಈಗ ನೋಡಿ, ಇವಾಗ ಆಲ್ರೆಡಿ ನಾನು ಇಲ್ಲಿ ತೋರಿಸಿದೀನಿ. ಇಲ್ಲಿ ವಿ ಶೇಪ್ ಇರುತ್ತಲ್ವಾ ಹೇರ್ದು, ಅಲ್ಲಿಂದಾನೆ ಕ್ಲೋಸ್ ಆಗತ್ತಾ ಒಂಚೂರು ಮುಂದಕ್ಕೆ ಇಲ್ಲಿಗೆ. ಇವಾಗ ನಾವು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂದ್ರೆ ಇದನ್ನ ನಾನು ಐ ಬಾಲ್ ಸೆಂಟರ್ ತಗೋಬರ್ತೀನಿ. ಇಲ್ಲಿ ಐ ಬಾಲ್ ಫಸ್ಟ್ ಗೆ ನಾವು ಸ್ಟಾಪ್ ಮಾಡ್ತಾ ಇದೀವಿ, ಇಲ್ಲಿ ಐ ಬಾಲ್ ಸೆಂಟರ್ಗೆ. ಓಕೆನಾ? ನೋಡಿ ಇಲ್ಲಿ ತನಕ ಬಂದಿದೀವಿ. ಈಗ ನೆಕ್ಸ್ಟ್ ಇಲ್ಲಿ ಸೇಮ್ ಬರುತ್ತೆ, ಇಲ್ಲೆಲ್ಲ ಏನು ಚೇಂಜಸ್ ಆಗೋದಿಲ್ಲ. ಸೊ ಇಲ್ಲೂ ಕೂಡ ಏನು ಚೇಂಜಸ್ ಆಗೋದಿಲ್ಲ. ಈ ರೀತಿನೇ ಬರುತ್ತೆ. ಈಗ ಇದನ್ನ ಈ ರೀತಿ ಇಟ್ಕೊಂಡು ಬ್ಲೆಂಡ್ ಮಾಡಿ. ನೋಡಿ ಇಲ್ಲಿ ನೋಡಿ ಎಷ್ಟು ಲಿಫ್ಟ್ ಆಗಿ ಕಾಣಿಸ್ತಿದೆ ನಮ್ ಫೇಸು. ನೋಡಿ ಇಲ್ಲಿ ನಾನು ಇಷ್ಟೇ ಮಾಡಿರೋದು, ಇಲ್ಲಿ ತನಕ ಮಾಡಿದೀವಿ. ಸೊ ಅದಕ್ಕೋಸ್ಕರ ಇದು ಮಾಡಿದ್ರೆ ನಮ್ ಫೇಸು ಗುಂಡಕ್ ಕಾಣಿಸುತ್ತೆ. ಇಲ್ಲಿಗೂ ಇಲ್ಗೂ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ? ಸೊ ಈ ರೀತಿ ಮಾಡ್ಬೇಕು. ಆದಷ್ಟು ನೀವು ಈ ರೀತಿನೇ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ತುಂಬಾ ಸಣ್ಣ ಫೇಸ್ ಇದೆ ಅಂದ್ರೆ ಅವ್ರಿಗೆ ಇಲ್ಲಿ ತನಕ ತಗೊಬನ್ನಿ, ಇಲ್ಲ ಅಂತಂದ್ರೆ ತಗೊಬರ್ಬೇಡಿ. ಈಗ ಹಣೆ ಹತ್ರ ಮತ್ತೆ ಡಬಲ್ ಚಿನ್ನು ಮತ್ತೆ ಇಲ್ಲಿ ಶೇಪ್ ಕೊಟ್ಟಿದೀವಿ. ಈಗ ನೋಸ್ ಹತ್ರ ಹೇಗ್ ಮಾಡೋದು? ನೋಸ್ನ ಶಾರ್ಪ್ ಮಾಡೋದು ನೋಡಿ, ಈ ರೀತಿ ಡ್ರಾ ಮಾಡಬೇಕು. ನೋಡಿ ಈ ರೀತಿ ಡ್ರಾ ಮಾಡಿ ಇಲ್ಲಿ ಈ ರೀತಿ ಮಾಡಬೇಕು. ಇವಾಗ ಇದನ್ನ ನಾವು ಬ್ಲೆಂಡ್ ಮಾಡಬೇಕು. ಈ ರೀತಿ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಮಾಡಬೇಕು, ಬೇರೆ ಕಡೆ ಅದು ಸ್ಪ್ರೆಡ್ ಆಗಬಾರ್ದು. ಕಾಂಟೋರ್ ಬ್ರಷ್ ಅಲ್ಲಿ ಮಾಡಿದ್ರು ಕೂಡ ನಡೆಯುತ್ತೆ. ಸೊ ಇಲ್ಲ ಇದನ್ನೇ ನೀವು ಕಾಂಟೋರ್ ಬ್ರಷ್ ತರ, ಕಾಂಟೋರ್ ಬ್ರಷ್ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ ಅಷ್ಟೇ. ಇದು ಅಗಲ ಇದೆ, ಇದು ಹಿಂಗಿರುತ್ತೆ. ಸೊ ಅದಕ್ಕೆ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಅಂತ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಟ್ಯಾಪ್ 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 ಟ್ಯಾಪ್. ಓಕೆ, ಈಗ ನೋಸ್ ಕಾಂಟೋರ್ ಕೂಡ ಮುಗೀತು. ಈ ಒಂದು ಅಂಡರ್ ಐ ಅಲ್ಲಿ ನಾವು ಆರೆಂಜ್ ಕರೆಕ್ಟರ್ ಮತ್ತೆ ಡಾರ್ಕ್ ಕನ್ಸೀಲರ್ ನ ಹಾಕಿ ಹೈಡ್ ಮಾಡಿದ್ವಿ. ಈಗ ನಾವು ಯಾವುದೇ ರೀತಿ ಫೌಂಡೇಶನ್ ನ ಇಲ್ಲಿ ಹಾಕಿಲ್ಲ. ಓಕೆನಾ? ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ರೀವಿಯಸ್ ವಿಡಿಯೋಸ್ನ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಓಕೆನಾ? ನೋಡಿ ಇಲ್ಲಿ ನಾವು ಹೈಲೈಟ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ನೋಡಿ ಇಲ್ಲಿ ಹೈಲೈಟ್ ಮಾಡ್ತೀವಿ. ಈ ರೀತಿ ಡ್ರಾ ಮಾಡ್ಕೊಳ್ಳಿ, ಬ್ಲೆಂಡ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಆಮೇಲೆ ಮತ್ತೆ ಆ ಕಡೆ ಈ ಕಡೆ ಕಾಂಟೂರ್ ಮಾಡಿದೀವಲ್ಲ, ಇಲ್ಲಿ ಕೂಡ ಹೈಲೈಟ್ ಮಾಡ್ತೀವಿ. ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಇಷ್ಟು ಹೈಲೈಟಿಂಗ್ ಪಾಯಿಂಟ್ಸ್. ಈಗ ನೋಡಿ ಈ ಒಂದು ಎಲ್ಲೆಲ್ಲಿ ನಾವು ಹಾಕಿದೀವಿ ಇದನ್ನ ನಾವು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಮೇಲ್ ನೋಡಿ ಅಂತ ಹೇಳ್ಬೇಕು ಕ್ಲೈಂಟ್ಸ್ನ. ಅಂಡರ್ ಐ ಕೆಳಗ್ ನೀವ್ ಏನೇ ಬ್ಲೆಂಡ್ ಮಾಡಿ, ಏನೇ ಮೇಕಪ್ ಮಾಡಿ ಮೇಲ್ ನೋಡಿ ಅಂತ ಹೇಳ್ಬೇಕು. ಮೇಲ್ ನೋಡಿ ಈ ರೀತಿ ಬ್ಲೆಂಡ್ ಮಾಡ್ಬೇಕು ನೀಟಾಗಿ. ತುಂಬಾ ಪ್ರಾಡಕ್ಟ್ಸ್ ನ ಹಾಕ್ಬಾರ್ದು ಅಂಡರ್ ಐ ಕೆಳಗೆ. ಆದಷ್ಟು ಕಡಿಮೆ ಪ್ರಾಡಕ್ಟ್ ಅಲ್ಲೇನೆ ಬ್ಲೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಈಗ ನೋಡಿ ಹೈಲೈಟ್ ಮಾಡೋದಕ್ಕೆ ನಮ್ ಶೇಡ್ಗಿಂತ 2 ಶೇಡ್ ಲೈಟರ್ ಕನ್ಸೀಲರ್ ನ ತಗೊಂಡಿದೀವಿ. ನಾವು ಕಾಂಟೋರ್ ಮಾಡೋದಕ್ಕೆ ನಮ್ ಶೇಡ್ಗಿಂತ 2 ಶೇಡ್ ಡಾರ್ಕರ್ ಶೇಡ್ ಕನ್ಸೀಲರ್ ನ ತಗೊಂಡಿದೀವಿ. ನೋಡಿ ಇಲ್ಲಿ ನಾವು ಅದಕ್ಕೆ ಆಪೋಸಿಟ್ ನೆನ್ಪಿಟ್ಕೊಳ್ಳಿ ನೀವು. ಹೈಲೈಟ್ಸ್ಗೆ 2 ಶೇಡ್ ಲೈಟರ್, ಕಾಂಟೋರ್ಗೆ 2 ಶೇಡ್ ಡಾರ್ಕರ್, ನಮ್ ಶೇಡ್ಗಿಂತ 2 ಶೇಡ್. ಓಕೆನಾ? ನೆನ್ಪಿಟ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಈ ರೀತಿ ನೆನ್ಪಿಟ್ಕೊಳ್ಳಿ. ನೀಟಾಗಿ ಬ್ಲೆಂಡ್ ಆಗ್ಬೇಕು. ಎಲ್ಲೂ ಕೂಡ ನೀವು ಪ್ಯಾಚ್ 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 ಕಾಣಿಸ್ಬಾರ್ದು. ಓಕೆನಾ? ನೋಡಿ ಈಗ ನೀಟಾಗಿ ಬ್ಲೆಂಡ್ ಆಗಿದೆ. ಈಗ ನೆಕ್ಸ್ಟ್ ಇಲ್ಲಿ ನಾವು ಬ್ಲೆಂಡ್ ಮಾಡುವಾಗ ನೋಡಿ ಈ ರೀತಿ ಬ್ಲೆಂಡ್ ಮಾಡಬೇಕು. ಫೌಂಡೇಶನ್ ಯಾವ ರೀತಿ ಬ್ಲೆಂಡ್ ಮಾಡ್ತೀವಿ ಅದೇ ರೀತಿ ಬ್ಲೆಂಡ್ ಮಾಡಬೇಕು.
ಮೇಲಕ್ಕೆ ಜಾಸ್ತಿ ತಳ್ಳಬಾರ್ದು, ಅದೇ ಪ್ಲೇಸಲ್ಲೇ ಆದಷ್ಟು ಬ್ಲೆಂಡ್ ಮಾಡಬೇಕು. ಓಕೆ, ನೋಡಿ ನೀಟಾಗಿರ್ಬೇಕು. ಅಲ್ಲಿ ಏನೋ ನಾವು ಪ್ಯಾಚ್ ಹಾಕಿದೀವಿ ಅಂತ ಅನ್ಸ್ಬಾರ್ದು. ಇಲ್ಲ ನೀವು ಈ ಒಂದು ಸ್ಟೆಪ್ ನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಓಕೆನಾ, ನ್ಯಾಚುರಲ್ ಆಗಿ ಕಾಣ್ಬೇಕು ಅಂತಂದ್ರೆ ಈ ಒಂದು ಸ್ಟೆಪ್ ನ ಕೂಡ ಸ್ಕಿಪ್ ಮಾಡ್ಬೋದು. ಇವಾಗ ನಮ್ಗೆ ತುಂಬಾ ಮೇಕಪ್ಪೇ ಬೇಡ, ತುಂಬಾ ನ್ಯಾಚುರಲ್ ಆಗಿ ಬೇಕು ಅನ್ನೋರ್ಗೆ ನೀವು ಈ ಒಂದು ಸ್ಟೆಪ್ ನ ಸ್ಕಿಪ್ ಮಾಡಿ. ಓಕೆನಾ, ಓಕೆ. ಈಗ ನೆಕ್ಸ್ಟ್ ಇಲ್ಲಿ ಬ್ಲೆಂಡ್ ಮಾಡೋಣ. ನಾವು ಎಲ್ಲಿ ಪ್ರಾಡಕ್ಟ್ ಹಾಕಿದೀವಿ ಅಲ್ಲೇ ಬ್ಲೆಂಡ್ ಮಾಡಬೇಕು, ಜಾಸ್ತಿ ಸ್ಪ್ರೆಡ್ ಮಾಡಬಾರದು, ಆಗ ಮಿಸ್ಪ್ಲೇಸ್ ಆಗುತ್ತೆ. ಓಕೆ, ಮತ್ತೆ ನೋಸ್ ಹತ್ರ ಮಾಡುವಾಗ ನೋಡಿ ಈ ರೀತಿ ಇಟ್ಕೊಂಡು ಅದೇ ಪ್ಲೇಸ್ ಅಲ್ಲೇ ಬ್ಲೆಂಡ್ ಆಗ್ಬೇಕು, ಮಿಸ್ಪ್ಲೇಸ್ ಆಗಬಾರ್ದು ಅಂತ ನಾನು ಹೇಳದ್ನಲ್ಲ. ನೀಟಾಗಿ ಬ್ಲೆಂಡ್ ಮಾಡಿ. ನೋಡಿ ನೋಸ್ ಹತ್ರ ನೀಟಾಗಿ ಬ್ಲೆಂಡ್ ಆಗಿದೆ. ನಾನು ನೆಕ್ಸ್ಟ್ ಹಣೆ ಮೇಲೆ ಬ್ಲೆಂಡ್ ಮಾಡಿ, ತುಂಬಾ ಸ್ಪ್ರೆಡ್ ಮಾಡಬೇಡಿ, ಎಲ್ಲಿದೆ ಆ ಪ್ಲೇಸ್ ಅಲ್ಲೇ ನೀಟಾಗಿ ಪ್ಯಾಚ್ ಕಾಣದೇ ಇರೋ ತರ ಬ್ಲೆಂಡ್ ಮಾಡಿ ಅಷ್ಟೇ, ಆಗ ಬ್ರೈಟ್ ಆಗಿ ಕಾಣಿಸುತ್ತೆ. ನೋಡಿ ನೀಟಾಗಿ ಬ್ಲೆಂಡ್ ಮಾಡಿದೀನಿ ನಾನು. ಈಗ ಇಲ್ಲಿ ಬ್ಲೆಂಡ್ ಮಾಡೋಣ. ಪ್ಯಾಚ್ ಕಾಣಬಾರ್ದು, ಸ್ವಲ್ಪ ಪೇಷನ್ಸ್ ಆಗಿ ಬ್ಲೆಂಡ್ ಮಾಡಿ. ನೋಡಿ ಇಲ್ಲಿ ಸ್ವಲ್ಪ ಲಿಫ್ಟೆಡ್ ಆಗಿ ಕಾಣಿಸ್ತಿದೆ, ಇಲ್ಲಿ ನಿಮಗೆ ಇಲ್ಲಿ ತನಕ ಕಾಣಿಸ್ತಿದೆ ನೋಡಿ, ಸ್ವಲ್ಪ ರೌಂಡ್ ಶೇಪ್ ಕಾಣಿಸ್ತಿದೆ, ಇದು ಸ್ವಲ್ಪ ಸ್ಲಿಮ್ ಕಾಣಿಸ್ತಾ ಇದೆ. ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಇನ್ನು ನಿಮ್ಗೆ ಬ್ಲಶ್, ಹೈಲೈಟ್ ಎಲ್ಲ ಹಾಕಿದ್ರೆ, ಹೈಲೈಟರ್ಸ್, ಶಿಮ್ಮರ್ ಹೈಲೈಟರ್ಸ್ ಎಲ್ಲ ಹಾಕಿದ್ರೆ ಇನ್ನು ನಿಮ್ಗೆ ನೀಟಾಗಿ ಗೊತ್ತಾಗತ್ತೆ. ಅಂಡರ್ ಐ ಕೆಳಗೆ ನೀಟಾಗಿ ಬ್ಲೆಂಡ್ ಮಾಡಿ. ಅಂಡರ್ ಐ ಕೆಳಗೆ ನೀವು ಪರ್ಫೆಕ್ಟ್ ಆಗಿ ಮೇಕಪ್ ಮಾಡೋದ್ ಕಲೀಲೇಬೇಕು, ಇಲ್ಲ ಅಂತಂದ್ರೆ ಫುಲ್ ಮೇಕಪ್ ಚೆನ್ನಾಗಿ ಕಾಣಿಸಲ್ಲ. ಸೊ ಕಣ್ಣೇ ಅಲ್ವಾ ಹೈಲೈಟ್, ಸೊ ಕಣ್ಣೇ ಫಸ್ಟ್ ಹೈಲೈಟ್ ಆಗುತ್ತೆ. ಯಾರಾದ್ರೂ ನೋಡಿದ್ರೆ ಕಣ್ ಕೆಳಗೆ ನೀವು ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿಲ್ಲ, ಪ್ಯಾಚಿ ಪ್ಯಾಚಿ ಆಯ್ತು, ಕೇಕಿ ಆಯ್ತು ಅಂದ್ರೆ ಫುಲ್ ಮೇಕಪ್ಪೇ ಚೆನ್ನಾಗಿಲ್ಲ ಅಂತಾನೆ ಹೇಳೋದು. ಪೇಷನ್ಸ್ ಆಗಿ ಸ್ವಲ್ಪ ಟೈಮ್ ತಗೊಂಡು ಬ್ಲೆಂಡ್ ಮಾಡಿ. ಈಗ ಬ್ಲೆಂಡ್ ಮಾಡಿದೀವಿ. ಈಗ ನಾವು ಏನೇ ಕ್ರೀಮ್ ಪ್ರಾಡಕ್ಟ್ಸ್ ಹಾಕಿದ್ರು ನಾವು ಪೌಡರ್ ಪ್ರಾಡಕ್ಟ್ಸ್ ಹಾಕಿ ನಾವು ಸೆಟ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ಅದು ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಮುಟ್ಟಿರೆ ಮೆತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಪೌಡರ್ಸ್ ನಾವು ಯೂಸ್ ಮಾಡ್ಬೇಕಾಗತ್ತೆ. ಈಗ ಅಂಡರ್ ಐ ಹತ್ರ ಫಸ್ಟ್ ಸೆಟ್ ಮಾಡ್ಕೋಬಿಡಿ. ನೀವು ಅಂಡರ್ ಐ ಬ್ಲೆಂಡ್ ಮಾಡ್ಬಿಟ್ಟು ನೀವು ಪೌಡರ್ ಎಲ್ಲ ತಗೊಳ್ಳೋ ಅಷ್ಟ್ರಲ್ಲಿ ಸ್ವಲ್ಪ ಟೈಮ್ ಆಗುತ್ತಲ್ವಾ, ಸೊ ಅವಾಗ ಮತ್ತೆ ನೀವು ಪೌಡರ್ ಅಪ್ಲೈ ಮಾಡುವಾಗ ಮತ್ತೆ ಬ್ಲೆಂಡ್ ಮಾಡಿ. ಮತ್ತೆ ಡೈರೆಕ್ಟ್ ಪೌಡರ್ನ ತಗೋಬೇಡಿ, ಫಸ್ಟ್ ಒಂದ್ಸರಿ ಕೈ ಮೇಲೆ ಟ್ಯಾಪ್ ಮಾಡಿ ಅಪ್ಲೈ ಮಾಡಿ. ಅಂಡರ್ ಐ ಒಂದು ಫಸ್ಟ್ ನೀವು ಈ ರೀತಿ ಪೌಡರ್ ಅಲ್ಲಿ ಸೆಟ್ ಮಾಡಿ ಬಿಟ್ಬಿಡಿ, ಆಮೇಲೆ ಡಸ್ಟ್ ಔಟ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಓಕೆನಾ, ಇವಾಗ ಈ ಕಡೆನೂ ಸೇಮ್ ಒಂದ್ಸರಿ ಫಿನಿಶಿಂಗ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಅದೇ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಅಪ್ಲೈ ಮಾಡ್ತಿಲ್ಲ, ಟ್ಯಾಪ್ ಮಾಡಿ ಒಂದ್ಸರಿ. ತುಂಬಾ ಪೌಡರ್ ಕೂಡ ಅಂಡರ್ ಐ ಹತ್ರ ಹಾಕ್ಬೇಡಿ, ಲೂಸ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಲೂಸ್ ಪೌಡರ್ ಎಲ್ಲ ಯಾವ್ದು ಯೂಸ್ ಮಾಡಬೇಕು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಇದು ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ನೀವು ಬ್ರೈಡ್ಸ್ಗೆಲ್ಲ ಮಾಡ್ತಿದೀನಿ ಅಂದ್ರೆ PAC ಅವ್ರದ್ದು ತಗೊಳ್ಳಿ, ಇಲ್ಲ ನೀವು ನಾನ್ ಬ್ರೈಡ್ಸು ಇವಾಗ ನಾರ್ಮಲ್ ಮೇಕಪ್ ಕಡಿಮೆ ಪ್ರೈಸ್ಗೆ ಅಂತ ಅಂದ್ರೆ ನೀವು ಬೇರೆ ಪೌಡರ್ಸ್ನ ತಗೊಳ್ಬೋದು. ನಾನು ನಿಮಗೆ ಎರಡೂ ಕೂಡ ಹಾಕಿರ್ತೀನಿ, ಬಟ್ ನನ್ನ ಪ್ರಕಾರ PACನೇ ತಗೊಳ್ಳಿ. ಇವಾಗ ಎಲ್ರಿಗೂ ಕೂಡ ಟ್ರಾನ್ಸ್ಫರ್ ಪ್ರೂಫ್ ಬೇಕಾಗುತ್ತೆ, ಬಟ್ ನೀವು ಸೆಲ್ಫ್ ಮೇಕಪ್ಗೆ ಅದಕ್ಕೇನಾದ್ರು ಅದೇ ಸ್ವಿಸ್ ಬ್ಯೂಟಿ ಏನಾದ್ರು ತಗೊಳ್ಳಿ. ಓಕೆನಾ, ಈಗ ಅಂಡರ್ ಐ ಹತ್ರ ಮಾತ್ರ ನಾನು ಪೌಡರ್ನ ಸೆಟ್ ಮಾಡಿ ಬಿಟ್ಟಿದ್ದೀನಿ. ಇನ್ನು ನೋಡಿ ಇಲ್ಲಿ ನಾವು ಕಾಂಟೋರ್ ಮಾಡಿದೀವಿ, ಇಲ್ಲಿ ಕಾಂಟೋರು, ಇಲ್ಲಿ ಬ್ಲಷ್, ಇಲ್ಲಿ ಹೈಲೈಟ್ ಬರುತ್ತೆ. ಇಲ್ಲಿ ಕಾಂಟೋರು, ಇಲ್ಲೇ ಬ್ಲಷ್ ಬರುತ್ತೆ, ಹೈಲೈಟರು ಇಲ್ಲಿ ಚೀಕ್ ಬೋನ್ ಹತ್ರ ಬರುತ್ತೆ. ನಾನು ನಿಮ್ಗೆ ಅದು ಕೂಡ ಇವಾಗ ತೋರಿಸ್ತೀನಿ. ಇವಾಗ ಬ್ಲಷ್ ನಿಮ್ಗೆ ಕ್ರೀಮ್ ಬ್ಲಷ್ ಬೇಕಾದ್ರೂ ಸಿಗುತ್ತೆ, ನೀವು ಅಪ್ಲೈ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಇವಾಗಲೇ ಪೌಡರ್ ಬ್ಲಷ್ ಕೂಡ ಅಪ್ಲೈ ಮಾಡ್ಬೋದು. ಈಗ ನಾನು
ಕ್ರೀಮ್ ಬ್ಲಷ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ರೀಮ್ ಬ್ಲಷ್ ತುಂಬಾ ಸಿಗತ್ತೆ, ತಗೋಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ನಿಮ್ಮ ಹತ್ರ ಕ್ರೀಮ್ ಬ್ಲಷ್ ಇಲ್ಲ ಅಂತಂದ್ರೆ ನೋಡಿ, ಈ ರೀತಿ ಲಿಪ್ಸ್ಟಿಕ್ ಇರುತ್ತೆ ಅಲ್ವಾ, ಈ ಒಂದು ಲಿಪ್ಸ್ಟಿಕ್ ನ ಫಸ್ಟ್ ಕೈಗೆ ಹಾಕೊಳ್ಳಿ. ಕೈಗೆ ಹಾಕಿದ್ಮೇಲೆ ಒಂದು ಬ್ಲೆಂಡರ್ ತಗೊಳ್ಳಿ. ಈ ರೀತಿ ನೋಡಿ, ಇಲ್ಲಿ ಕಾಂಟೋರ್ ಇರುತ್ತಲ್ವಾ, ಈ ಕಾಂಟೋರ್ ಇಂದ ಮೇಲಕ್ಕೆ ಮಾಡ್ಬೇಕು ನೀವು, ಕೆಳಗ್ ಮಾಡಬಾರ್ದು, ಮೇಲಕ್ಕೆ. ಓಕೆ, ನೀಟಾಗಿ ಬ್ಲೆಂಡ್ ಮಾಡಬೇಕು ಕಾಂಟೋರ್ ಇಂದ ಮೇಲಕ್ಕೆ. ನೋಡಿ, ನೀವು ಈ ರೀತಿ ಬ್ಲಷ್ ಶೇಡ್ ನಿಮ್ಮ ಹತ್ರ ಏನಾದ್ರು ಲಿಪ್ಸ್ಟಿಕ್ ಏನಾದ್ರು ಇದ್ರೆ ನೀವು ಆರಾಮಾಗಿ ಲಿಪ್ಸ್ಟಿಕ್ ನ ಯೂಸ್ ಮಾಡಿ ಬ್ಲಷ್ ತರನೇ ಹಾಕ್ಬೋದು. ಇಲ್ಲ ಅಂತಂದ್ರೆ ಬ್ಲಷ್ ಕೂಡ ಸಿಗುತ್ತೆ, ಬ್ಲಷ್ ಅಲ್ಲಿ ಕೂಡ ನೀವು ಮಾಡ್ಬೋದು. ನಿಮ್ಗೆ ಪೌಡರ್ ಬ್ಲಷ್ ಕೂಡ ಸಿಗುತ್ತೆ, ಅದು ಕೂಡ ತೋರಿಸ್ತೀನಿ. ಬಟ್ ನಾನು ಈ ಲಿಪ್ಸ್ಟಿಕ್ ಬ್ಲಷ್ಗೂ ಕೂಡ ಏನು ಅಮೌಂಟ್ ಇನ್ವೆಸ್ಟ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ಲಿಪ್ಸ್ಟಿಕ್ ಅಲ್ಲೇನೆ ಮಾಡ್ತೀನಿ. ಇದು ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್. ಈಗ ಟ್ರಾನ್ಸ್ಫರ್ ಪ್ರೂಫ್ ಎಲ್ಲ ಇರುತ್ತಲ್ವಾ ಲಿಪ್ಸ್ಟಿಕ್, ವಾಟರ್ ಪ್ರೂಫ್ ಎಲ್ಲ, ಸೊ ಟ್ರಾನ್ಸ್ಫರ್ ಆಗಲ್ವಲ್ಲ, ಆ ತರ ಲಿಪ್ಸ್ಟಿಕ್ ನ ನೀವು ಯೂಸ್ ಮಾಡಬೇಕು. ಲೋಕಲ್ ಯಾವುದು ಯೂಸ್ ಮಾಡಬೇಡಿ. ಇದು ಮಾಮಾ ಅರ್ಥದ್ದು. ಓಕೆ, ಈಗ ನಾನು ಇಲ್ಲಿ ಬ್ಲಷ್ ಅಪ್ಲೈ ಮಾಡಿದೆ. ನೋಡಿ ಎಷ್ಟು ನೀಟಾಗಿ, ಯಾವುದೇ ರೀತಿ ಕಾಂಟೋರು ಬ್ಲಷ್ ಎರಡು ನೀಟಾಗಿ ಬ್ಲೆಂಡ್ ಆಗಿದೆ, ಯಾವುದು ಕೂಡ ಇದರಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಬ್ಲಷು ಅಷ್ಟೇ ನೋಡಿ, ಈಗ ನೀವು ಇಲ್ಲಿ ಲಿಫ್ಟ್ ಮಾಡ್ಬೇಕು ಅಂತಂದ್ರೆ ನೀವು ಕಾಂಟೋರ್ ಎಲ್ಲಿಂದ ಮಾಡಿದ್ರ ಅಲ್ಲಿ ತನಕ ಅದ್ರ ಮೇಲೆ ಹಿಂಗ್ ಮಾಡಿ. ಇಲ್ಲ ನಮ್ಗೆ ರೌಂಡ್ ಫೇಸ್ ಅವ್ರಿಗೆ ಅಂತ ಅಂದ್ರೆ ನೀವು ಇಲ್ಲಿ ಕಾಂಟೋರ್ ಇಲ್ಲಿ ತನಕ ಮಾಡಿದಿರಲ್ವಾ, ಇಲ್ಲಿಂದನೂ ಬ್ಲಷ್ ಹಾಕ್ಬೇಕು. ನಿಮ್ಗೆ ರೌಂಡ್ ಫೇಸ್ ಬೇಕು ಅಂತಂದ್ರೆ, ಈಗ ಆಲ್ರೆಡಿ ಅವ್ರದ್ದು ಸ್ಲಿಮ್ ಇರುತ್ತೆ, ಚಬ್ಬಿಯಾಗಿ ಕಾಣಿಸ್ಬೇಕು ಅಂತಂದ್ರೆ ಈ ರೀತಿ ಇಲ್ಲಿ ತನಕ ಬ್ಲಷ್ ಹಾಕೊಳ್ಬೇಕಾಗತ್ತೆ. ನೋಡಿ, ಇದು ನಾನು ಜಸ್ಟ್ ಇಲ್ಲಿಂದ ಹಿಂಗ್ ಮಾತ್ರ ಹಾಕಿದೀನಿ, ನೀವು ಇಲ್ಲಿ ತನಕ ಹಾಕೊಳ್ಬೇಕಾಗತ್ತೆ. ಓಕೆನಾ? ನೀವು ಲಿಪ್ಸ್ಟಿಕ್ ನ ಡೈರೆಕ್ಟ್ ಇದಕ್ಕೆ ಹಾಕ್ಬೇಡಿ, ನೀವು ಕೈ ಮೇಲೆ ಹಾಕೊಂಡೇ ಹಾಕೋಬೇಕು. ನೀವು ಬ್ಲಷ್ ಹಾಕೊಂಡ್ರು ಅಷ್ಟೇ, ಫಸ್ಟ್ ಕೈ ಮೇಲೆ ಹಾಕೊಳ್ಳಿ, ಆಮೇಲೆ ಹಿಂಗ್ 3 ಡಾಟ್ಸ್ ಇಟ್ಟು ಹಿಂಗ್ ಬ್ಲೆಂಡ್ ಮಾಡಿ. ಅದಕ್ಕಿಂತ ನಾನು ಏನ್ ಹೇಳ್ತೀನಿ ಅಂದ್ರೆ, ಕೈ ಮೇಲೆ ಹಿಂಗ್ ಬ್ಲೆಂಡ್ ಮಾಡ್ಬಿಟ್ಟು ಈ ಬ್ಲೆಂಡರ್ ಅಲ್ಲಿ ತಗೊಂಡು ಈ ರೀತಿ ಮಾಡ್ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಹೆವಿ ಕಾಣಿಸೋದಿಲ್ಲ. ಓಕೆನಾ? ಇಲ್ಲಿ ನಾವು ಕಾಂಟೋರ್ ಮಾಡಿದೀವಿ, ಇಲ್ಲಿ ಬ್ಲಷ್ ಮಾಡಿದೀವಿ, ಇಲ್ಲಿ ಹೈಲೈಟರ್ ಮಾಡ್ಬೇಕು. ಈ ಮೂರು ಇಷ್ಟೇ ಪ್ಲೇಸ್ ಅಲ್ಲಿ ನಾವು ಕವರ್ ಮಾಡ್ಬೇಕಾಗುತ್ತೆ. ನೋಡಿ, ಇದು ಹೈಲೈಟ್ ಮಾಡುವಂತ ಬ್ರಷ್. ಈ ಒಂದು ಬ್ರಷ್ ನಾನು ಲಿಂಕ್ ಹಾಕಿರ್ತೇನೆ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಈ ಬ್ರಷ್ ಅಲ್ಲೂ ಕೂಡ ಮಾಡ್ಬೋದು. ಇಲ್ಲ ಅಂತಂದ್ರೆ ಐ ಶಾಡೋ ಬ್ಲೆಂಡಿಂಗ್ ಬ್ರಷ್ ಇರುತ್ತಲ್ವಾ, ಈ ಬ್ರಷ್ ಅಲ್ಲೂ ಕೂಡ ಮಾಡ್ಬೋದು. ಓಕೆ, ಈಗ ನಾವು ಲಾಸ್ಟ್ ಅಲ್ಲಿ ಮಾಡೋಣ ಹೈಲೈಟ್, ಅಂದ್ರೆ ಶಿಮ್ಮರ್ ಹೈಲೈಟ್. ಇವಾಗ ನಾವು ಇಲ್ಲೆಲ್ಲ ನಾವು ಮಾಡಿರೋದು ಕೂಡ ಹೈಲೈಟರ್ ಅಂತಾನೆ ಕರಿತೀವಿ, ಬಟ್ ಇದು ಶಿಮ್ಮರ್ ಹೈಲೈಟರ್ಸ್. ಓಕೆನಾ? ಶಿಮ್ಮರ್ಸ್ ಇರುತ್ತೆ ನೋಡಿ, ಶೈನಿಂಗು, ಅದ್ರಲ್ಲಿ ಮಾಡೋದು. ಕನ್ಫ್ಯೂಸ್ ಆಗ್ಬೇಡಿ, ಎರಡೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ಇದನ್ನು ಹೈಲೈಟ್ ಅಂತೀವಿ, ಅದನ್ನು ಹೈಲೈಟರ್ ಅಂತಾನೆ ಅಂತೀವಿ. ಇದನ್ನ ಅದಕ್ಕೋಸ್ಕರ ಶಿಮ್ಮರ್ ಹೈಲೈಟರ್ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾವು ಈ ಚಿಕ್ ಬೋನ್ ಹತ್ರ ಹಾಕೋದು. ಇನ್ನ ಈ ಒಂದು ಹೈಲೈಟ್ ಎಲ್ಲ ಹೈಲೈಟರ್ ಅಂತ ನೆನ್ಪಿಟ್ಕೊಳ್ಳಿ. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ, ಯಾವುದೇ ರೀತಿ ನಾವು ಕ್ರೀಮ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ನಾವು ಅದ್ರ ಮೇಲೆ ಪೌಡರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬೇಕು ಅಂತ. ಓಕೆ, ಈಗ ನಾನು ಈ ಒಂದ್ ಸೈಡು ಲೂಸ್ ಪೌಡರ್ ನ ಯೂಸ್ ಮಾಡ್ಬಿಟ್ಟು ನಾನು ನಿಮ್ಗೆ ಡಸ್ಟ್ ಆಫ್ ಮಾಡೋದು ತೋರಿಸ್ತೀನಿ. ಇನ್ನೊಂದ್ ಕಡೆ ಪೌಡರ್ ಕಾಂಟೋರ್ ಮಾಡೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಈಗ ಈ ಸೈಡು ನೋಡಿ, ಈಗ ಈ ಸೈಡು ನಾನು ಲೂಸ್ ಪೌಡರ್ ಹಾಕ್ತಾ ಇದೀನಿ. ಇದು ಟ್ರಾನ್ಸ್ಲೂಷನ್ ಪೌಡರ್, ಇದು ಯಾವುದೇ ರೀತಿ ಕಲರ್ ಇಲ್ಲ, ವೈಟ್ ಪೌಡರ್ ಹಾಕಿ ನಾನು ಬಿಡ್ತೀನಿ, ಆಮೇಲೆ ಡಸ್ಟ್ ಮಾಡ್ತೀನಿ. ಓಕೆ, ಈ ಕಡೆ ನಾವು ಪೌಡರ್ ಹೈಲೈಟರ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಈಗ ನೋಡಿ, ಪೌಡರ್ ಹೈಲೈಟರು ಇವಾಗ ನೋಡಿ, ಈಗ ಕಾಂಪ್ಯಾಕ್ಟ್ ಇರುತ್ತೆ ನೋಡಿ, ಕಾಂಪ್ಯಾಕ್ಟ್ ಅಲ್ಲೇನೆ ಡಾರ್ಕ್ ಶೇಡ್ ಅಲ್ಲಿ ನೀವು ಕಾಂಟೋರ್ ಮಾಡ್ಬೋದು. ಈಗ ನೋಡಿ, ನಾವು ಡಾರ್ಕ್ ಶೇಡ್ ಅಲ್ವಾ ಹಾಕಿರೋದು ಲಿಕ್ವಿಡ್ ಕಾಂಟೋರ್ಗೆ ಬ್ಲೆಂಡ್ ಮಾಡಕ್ಕೆ, ಸೊ ಇಲ್ಲಿ ಡಾರ್ಕ್ ಶೇಡ್ ಇರುತ್ತೆ, ಈ ಒಂದು ಶೇಡ್ ನ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂತ ಅಂದ್ರೆ ನಿಮಗೆ ಕೆಲವೊಂದು ಪ್ಯಾಲೆಟ್ಸ್ ಅಲ್ಲಿ ನಿಮ್ಗೆ ಸಿಗತ್ತೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಈ ರೀತಿ ಸಿಗತ್ತೆ ನಿಮ್ಗೆ. ನೋಡಿ, ಇದು ಆಕ್ಚುಲಿ ನಿಮ್ಗೆ ಶಿಮ್ಮರ್ ಹೈಲೈಟರ್. ಇದು ಕೂಡ ಅಷ್ಟೇ, ಸ್ವಲ್ಪ ಶಿಮ್ಮರಿ ತರ ಇದೆ, ನೀವು ಬ್ಲಷ್ ತರ ಕೂಡ ಯೂಸ್ ಮಾಡ್ಬೋದು. ಇದು ಬ್ಲಷ್,
ಇದು ಕಾಂಟೋರ್ ಕಲರ್ಸ್ ಈ ರೀತಿನೂ ನಿಮ್ಗೆ ಸಿಗುತ್ತೆ. ಇದ್ರಲ್ಲೂ ಕೂಡ ನೀವು ಮಾಡ್ಬೋದು ಸಪರೇಟ್ ಪ್ಯಾಲೆಟ್. ಅಕಸ್ಮಾತ್ ನೀವು ಸಪರೇಟ್ ಪ್ಯಾಲೆಟ್ಗೆ ಇನ್ವೆಸ್ಟ್ ಮಾಡುವಷ್ಟು ದುಡ್ಡಿಲ್ಲ, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇರಲ್ಲ ಅಲ್ವಾ, ಸೊ ಅವಾಗ ನಾವು ಈ ರೀತಿ ಯುಟಿಲೈಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಯುಟಿಲೈಸ್ ಮಾಡ್ಕೊಂಡ್ರೆ ಸೇಮ್ ರಿಸಲ್ಟೇ ಬರುತ್ತೆ ನಿಮ್ಗೆ. ಸುಮ್ಮನೆ ಎಲ್ಲಾ ಪ್ರಾಡಕ್ಟ್ಸ್ನು ನೀವು ತಗೊಳ್ಳೋದು ತಪ್ಪುತ್ತೆ, ದುಡ್ಡು ಉಳಿಯುತ್ತೆ. ಓಕೆನಾ? ನೋಡಿ ಇಲ್ಲಿ ನಿಮ್ಗೆ ಡಾರ್ಕ್ ಶೇಡ್ ಇದೆಯಲ್ಲ, ಈ ಒಂದು ಶೇಡ್ನ ಈ ರೀತಿ ತಗೊಂಡು ಫಸ್ಟ್ ಡಸ್ಟ್ ಮಾಡಿ, ಹಂಗೆ ಹಾಕ್ಬೇಡಿ, ನೋಡಿ ಈ ರೀತಿ ಅಪ್ಲೈ ಮಾಡಿ. ಜಸ್ಟ್ ಟ್ಯಾಪ್ 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 ಟ್ಯಾಪ್. ಎಲ್ಲೆಲ್ಲಿ ನಾವು ಮಾಡಿದೀವಿ ಕಾಂಟೋರು ಅಲ್ಲೆಲ್ಲ ಮಾಡಬೇಕು. ಇವಾಗ ನೋಡಿ ಇಲ್ಲಿ ಇಲ್ಲಿ ಮತ್ತೆ ಇಲ್ಲೆಲ್ಲ ಮಾಡಿದೀವಲ್ಲ, ಇವಾಗ ಲೂಸ್ ಪೌಡರ್ ಅಲ್ಲಿ ಇಲ್ಲಿ ಮಾತ್ರ ಮಾಡಿದೀವಲ್ಲ, ಇಲ್ಲೆಲ್ಲ ಫುಲ್ ಫೇಸ್ ಹಾಕಿ ಡಸ್ಟ್ ಔಟ್ ಮಾಡ್ಬೋದು. ಇದು ನಿಮ್ಗೆ ಪೌಡರ್ ಕಾಂಟೋರ್ ಮೆಥಡ್. ಈ ರೀತಿ ಕೂಡ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ಇವಾಗ ಎಷ್ಟೊಂದ್ ಜನ ನಮ್ಗೆ ಸಿಂಪಲ್ ಸಾಕು ಅಂತ ಎಲ್ಲ ಹೇಳ್ತಿರ್ತಾರಲ್ವಾ, ಅವ್ರಿಗೆ ನೀವು ಕ್ರೀಮ್ ಕಾಂಟೋರ್ ಮಾಡೋದೇ ಬೇಡ. ಒಂದೇ ಸರಿ ನೀವು ಈ ಒಂದು ಪೌಡರ್ ಕಾಂಟೋರ್ನ ಹಿಂಗ್ ತಗೊಂಡ್ಬಿಡೋದು. ನೀವು ಯಾವ ಶೇಪ್ ಅಲ್ಲಿ ನಾವು ಬ್ಲೆಂಡ್ ಮಾಡಿದೀವಲ್ಲ ಅಲ್ಲಿ ನಾವು ಜಸ್ಟ್ ಫೌಂಡೇಶನ್ ಆದ್ಮೇಲೆ ಈ ರೀತಿ ನಾವು ಪೌಡರ್ ಕಾಂಟೋರ್ನೆ ಹಿಂಗೆ ಹಿಂಗೆ ಮಾಡ್ಬೋದು. ಹಿಂಗೆ ನಾವ್ ಯಾವ ರೀತಿ ಬ್ಲೆಂಡ್ ಮಾಡಿದ್ವಿ ಅದೇ ಟೆಕ್ನಿಕ್ಸ್ ಅಲ್ಲಿ ನಾವು ಪೌಡರ್ ಕಾಂಟೋರ್ನ ಮಾಡ್ಬೇಕಾಗತ್ತೆ. ಓಕೆನಾ? ಇಲ್ಲಿ ಈ ರೀತಿ ಮತ್ತೆ ನೋಸ್ ಹತ್ರ ಈ ರೀತಿ ನಾವು ಯಾವುದೇ ಕ್ರೀಮ್ ಪ್ರಾಡಕ್ಟ್ ಹಾಕಿದ್ರು ಆಮೇಲೆ ಪ್ರಾಡಕ್ಟ್ ನ ಹಾಕ್ಬೇಕಾಗುತ್ತೆ. ನಿಮ್ಗೆ 2 ಮೆಥಡ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಲೂಸ್ ಪೌಡರ್ ಹಾಕಿ ಸೆಟ್ ಮಾಡೋದು, ಇನ್ನೊಂದು ಪೌಡರ್ ಕಾಂಟೋರ್ನ ಹಾಕಿ ಸೆಟ್ ಮಾಡೋದು. ಇಲ್ಲ ಅಂತಂದ್ರೆ ನೀವು ಲಿಕ್ವಿಡ್ ಕಾಂಟೋರ್ ಬೇಡವೇ ಬೇಡ ಅಂದ್ರೆ ಜಸ್ಟ್ ಪೌಡರ್ ಕಾಂಟೋರ್ನೆ ನೀವು ಅಪ್ಲೈ ಮಾಡೋದು. ಓಕೆನಾ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾವು ಫುಲ್ ಫೇಸ್ಗೆ ಪೌಡರ್ ಇಂದ ಸೆಟ್ ಮಾಡೋಣ. ನೋಡಿ ಇಲ್ಲೆಲ್ಲ ನಾವು ಪೌಡರ್ ಹಾಕಿಲ್ಲ ಅಲ್ವಾ, ಲೂಸ್ ಪೌಡರ್ನ ಹಾಕಿ ಫೌಂಡೇಶನ್ ಎಲ್ಲೆಲ್ಲ ಹಾಕಿದೀವಿ ಅಲ್ಲ ಸೆಟ್ ಮಾಡ್ತಾ ಇದೀವಿ. ಆಮೇಲೆ ನಾವು ಇದನ್ನ ಡಸ್ಟ್ ಮಾಡ್ತೀವಿ, ಯಾವುದೇ ರೀತಿ ಪೌಡರ್ ಬಿಡೋದಿಲ್ಲ. ಪೌಡರ್ ನೀಟಾಗಿ ಎಲ್ಲಾ ಕಡೆ ಹಾಕಿ. ನೋಡಿ ನೀಟಾಗಿ ಟ್ಯಾಪ್ 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 ಟ್ಯಾಪ್. ಈಗ ಸ್ವಲ್ಪ ಹೊತ್ತು ಬಿಡೋಣ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಎಲ್ಲ ಡಸ್ಟ್ ಮಾಡೋಣ. ಅಷ್ಟರಲ್ಲಿ ನಾನು ಐಲೈನರು, ಕಾಜಲ್ಲು, ಲಿಪ್ಸ್ಟಿಕ್ ಹಾಕೊಂಡು ಬರ್ತೀನಿ. ಓಕೆ, ಈಗ ನಾನು ಐಲೈನರು ಮತ್ತೆ ಲಿಪ್ಸ್ಟಿಕ್ ಹಾಕೊಂಡ್ ಬಂದಿದ್ದೀನಿ, ಕಾಜಲ್ ಇನ್ನೂ ಹಾಕಿಲ್ಲ. ಸೊ ಈಗ ಡಸ್ಟ್ ಮಾಡ್ಬಿಡೋಣ. ನಾವು ಎಲ್ಲೆಲ್ಲಿ ಪೌಡರ್ ಅಪ್ಲೈ ಮಾಡಿದ್ವಿ ಅಲ್ಲಿ ಡಸ್ಟ್ ಮಾಡೋಣ. ನಾವು ಕಾಂಟೋರ್ ಮಾಡಿದೀವಲ್ಲ ಪೌಡರ್ ಕಾಂಟೋರು ಅಲ್ಲಿ ಮಾಡೋದ್ ಬೇಡ. ಲೂಸ್ ಪೌಡರ್ ಎಲ್ಲ ಹಾಕಿದೀವಿ ಅಲ್ಲಿ ಡಸ್ಟ್ ಮಾಡೋಣ. ಓಕೆ, ಈ ರೀತಿ ಡಸ್ಟ್ ಮಾಡೋದು. ಈಗ ನೋಡಿ ಈ ಸೈಡ್ ಯಾವ ರೀತಿ ಕಾಣಿಸ್ತಾ ಇದೆ ನಿಮ್ಗೆ, ಈ ಸೈಡು ಲಿಫ್ಟೆಡ್ ಆಗಿ ಕಾಣಿಸ್ತಾ ಇದೆ. ಈ ಸೈಡು ನಿಮಗೆ ಇಲ್ಲಿ ತನಕ ಸ್ವಲ್ಪ ರೌಂಡ್ ಆಗಿ ಕಾಣಿಸ್ತಾ ಇದೆ, ಚಬ್ಬಿಯಾಗಿ ಕಾಣಿಸ್ತಾ ಇದೆ. ಈ ಕಡೆ ಲಿಫ್ಟೆಡ್ ಆಗಿ ಕಾಣಿಸ್ತಾ ಇದೆ. ನೋಡಿ, ನೀವು ಸ್ವಲ್ಪ ಸಣ್ಣ ಮುಖ ಇರೋರಿಗೆ ಈ ಟೆಕ್ನಿಕ್ ಯೂಸ್ ಮಾಡಿ, ಸ್ವಲ್ಪ ರೌಂಡ್ ಫೇಸ್ ಇರೋರಿಗೆ ಈ ಒಂದು ಟೆಕ್ನಿಕ್ಸ್ ನ ಯೂಸ್ ಮಾಡಿ, ಅವಾಗ ಚೆನ್ನಾಗಿ ಕಾಣುತ್ತೆ. ಓಕೆ, ನೋಡಿ ಈಗ ನಾವು ಶಿಮ್ಮರ್ ಹೈಲೈಟರ್ ನ ಹಾಕ್ಬೇಕು. ಓಕೆನಾ? ಈಗ ಶಿಮ್ಮರ್ ಹೈಲೈಟರ್ಸ್ ಎಲ್ಲೆಲ್ಲಿರುತ್ತೆ, ಇವಾಗ ನೋಡಿ ಪ್ಯಾಲೆಟ್ ಸಿಗುತ್ತೆ ನಿಮ್ಗೆ, ಹೈಲೈಟರ್ದು ಪ್ಯಾಲೆಟ್. ಇಲ್ಲ ನಿಮ್ಗೆ ಹಂಗೂ ಸಿಕ್ಕಿಲ್ಲ ಅಂದ್ರೆ ಶಿಮ್ಮರ್ ಐ ಶಾಡೋನೇ ಯೂಸ್ ಮಾಡ್ಬೋದು. ನೋಡಿ ಇದು ಹೈಲೈಟರು, ಇಲ್ಲಿ ಇದು ಹೈಲೈಟರ್. ನೋಡಿ ಇದು ಜಸ್ಟ್ ಈ ರೀತಿ ಟ್ಯಾಪ್ ಮಾಡ್ಕೊಳ್ಬೇಕು. ಈ ರೀತಿ ಟ್ಯಾಪ್ ಮಾಡಿಕೊಂಡು ಡಸ್ಟ್ ಮಾಡಬೇಕು, ಡೈರೆಕ್ಟ್ ಅಪ್ಲೈ ಮಾಡಬಾರ್ದು. ನೋಡಿ ಹಿಂಗ್ ಲೈನ್ ಹಾಕಬಾರ್ದು,
ಫಸ್ಟ್ ಹಿಂಗ್ ಹಾಕ್ಬಿಟ್ಟು ಈ ರೀತಿ ಬ್ಲೆಂಡ್ ಮಾಡ್ಬೇಕು. ಅಲ್ಲಿ ನಮ್ಗೆ ನ್ಯಾಚುರಲ್ ಆಗಿ ಶೈನಿಂಗ್ ಕಾಣ್ಬೇಕು. ಒಂದ್ ಬರೆ ಎಳ್ದಿರೋ ತರ ಇರಬಾರ್ದು, ಲೈನ್ ಯಾವತ್ತೂ ಕಾಣಿಸ್ಬಾರ್ದು. ಈ ಒಂದು ಬ್ರಷ್ ಅಲ್ಲಿ ಈ ರೀತಿ ಮಾಡ್ಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಗೊತ್ತಾ? ಹಿಂಗೆ 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 ಹಿಂಗೆ. ಓಕೆ, ಈ ಒಂದು ಇಲ್ಲಿ ಚೀಕ್ ಬೋನ್ ಇರುತ್ತೆ ನೋಡಿ, ಆ ಬೋನ್ ಹತ್ರನೇ ನಾವು ಮಾಡ್ಬೇಕಾಗತ್ತೆ. ಓಕೆ, ಮತ್ತೆ ಅದೇ ರೀತಿ ಸೇಮ್ ಇಲ್ಲೂ ಕೂಡ ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹಿಂಗೆ 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 ಹಿಂಗೆ, ಯಾವುದೇ ರೀತಿ ನಾನೇನೋ ಅಪ್ಲೈ ಮಾಡಿದ್ದೀನಿ ಅನ್ನೋ ತರ ಇರಬಾರ್ದು. ನೋಡಿ ನಿಮ್ಗೆ ಶೋ ಆಗ್ತಿರ್ಬೋದು, ಶೈನ್ ಮಾತ್ರ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾಡ್ಬೇಕಾಗತ್ತೆ ನೋಟ್ಸ್ ಮೇಲೆ. ಆಮೇಲೆ ಇಲ್ಲಿ ನಾವ್ ಎಲ್ಲೆಲ್ಲಿ ಹೈಲೈಟ್ ಮಾಡಿದೀವಿ ಇಲ್ಲಿ ಇಲ್ಲಿ ಒಂದ್ಸರಿ ಇಲ್ಲೆಲ್ಲ ನೀವು ಪದೇ ಪದೇ ಪ್ರಾಡಕ್ಟ್ ತಗೊಳ್ಬೇಡಿ. ಇಲ್ಲಿ ತಗೊಂಡಿರೋ ಪ್ರಾಡಕ್ಟ್ ಅಲ್ಲಿ ಇಲ್ಲಿ 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 ಮಾಡ್ಬಿಡಿ ಅಷ್ಟೇ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನೇನ್ ತಿಳ್ಕೊಂಡ್ವಿ? ಕಾಂಟೋರ್ ಹೇಗ್ ಮಾಡೋದು, ಮತ್ತೆ ಹೈಲೈಟ್ಸ್ ಹೇಗ್ ಮಾಡೋದು, ಮತ್ತೆ ಬ್ಲಷ್ ಯಾವ ಪ್ಲೇಸ್ ಅಲ್ಲಿ ಹಾಕೋದು, ಮತ್ತೆ ಶಿಮ್ಮರ್ ಹೈಲೈಟರ್ ಹೇಗ್ ಅಪ್ಲೈ ಮಾಡೋದು, ಇದನ್ನೆಲ್ಲ ನಾವು ತಿಳ್ಕೊಂಡಿದೀವಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನೇನ್ ತಿಳ್ಕೊಳ್ತೀವಿ ಅಂತಂದ್ರೆ ಐ ಮೇಕಪ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಇದೆಲ್ಲ ಆದ್ಮೇಲೆ ಐ ಮೇಕಪ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಸ್ಪ್ರೇಸ್ ನ ಯೂಸ್ ಮಾಡ್ಬೇಕಾಗುತ್ತೆ, ಸೆಟ್ಟಿಂಗ್ ಸ್ಪ್ರೇ. ಅದನ್ನ ಕೂಡ ಲಾಸ್ಟ್ ಅಲ್ಲಿ ಯೂಸ್ ಮಾಡೋದು ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಐ ಮೇಕಪ್ ಮತ್ತೆ ಐಬ್ರೋಸ್ ಹೇಗೆ ನಾವು ಡ್ರಾ ಮಾಡ್ಬೇಕು ಅನ್ನೋದೆಲ್ಲ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಕಾಜಲ್ ಹೇಗ್ ಹಾಕ್ಬೇಕು, ಮತ್ತೆ ಐಲೈನರ್ ಹೇಗೆ ನಾವು ಹಾಕ್ಬೇಕು. ಎಷ್ಟೊಂದ್ ಜನಕ್ಕೆ ಐಲೈನರ್ ಹಾಕೋದೇ ಬರ್ತಿರಲ್ಲ. ಸೊ ಅದೆಲ್ಲ ನಾವು ಟೆಕ್ನಿಕ್ಸ್ ನ ಈಸಿಯಾಗಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲದೆ ಹೇಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಇನ್ನು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮ್ಗೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡಕ್ಕಾಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಂತೂ ಖಂಡಿತವಾಗ್ಲೂ ನಾನು ನಿಮ್ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ ಅಂತಾನೆ ಹೇಳ್ತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಇನ್ನ ನೆಕ್ಸ್ಟ್ ಕ್ಲಾಸ್ ಕೂಡ ನಿಮಗೆ ಬೇಕು ಅಂತ ಅಂದ್ರೆ ಡೇ 10 ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಓಕೆ ಇವತ್ತಿನ ನೋಡಿ ಎಷ್ಟು ಚೆನ್ನಾಗಿ ಹೈಲೈಟ್ಸ್ ಎಲ್ಲ ಹಾಕಿರೋದಕ್ಕೆ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಈ ಪೋರ್ಷನ್ ಎಲ್ಲ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಈ ರೀತಿ ನೀವು ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೇನೆ ಬರೋದು. ಸೊ ಸುಮ್ನೆ ನೋಡಿದ್ರೆ ಬರೋದಿಲ್ಲ. ಆದಷ್ಟು ಪ್ರಾಕ್ಟೀಸ್ ಮಾಡಿ, ಕ್ಲಾಸ್ ನ ಕೇಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೂ ಒಂದ್ಸರಿ ನೋಡಿ ವಿಡಿಯೋನ. ನಿಮ್ಗೆ ಅರ್ಥ ಆಗೇ ಆಗುತ್ತೆ. ನಿಮ್ಗೆ ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗೋ ತರ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.